ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಡಿ.ಕೆ. ಸುರೇಶ್ ಅವರು ಹಾಲಿ ಸಂಸದರು, ಇವರ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಸಾಕಷ್ಟು ರೋಚಕ ಪಡೆದುಕೊಂಡಿದೆ ಈ ಒಂದು ಲೋಕಸಭಾ ಕ್ಷೇತ್ರ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಬಾರಿ ಗೆಲುವು ನನ್ನದೇ ನಿಶ್ಚಿತ ಅನ್ನುವ ಮಾತುಗಳನ್ನು ಆಡಿದ್ದಾರೆ. ನಾನು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಬಿಜೆಪಿಯ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾನು ರಾಜಕಾರಣಿ ಆಗೋದಕ್ಕೆ ಬಂದಿದ್ದೀನಿ, ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸವಿದೆ ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಜೊತೆ ನಮ್ಮ ರಾಮನಗರ ಪ್ರತಿನಿಧಿ ಮಾದೇಸ್ವಾಮಿ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಮಾತಾಡಿಸ್ತೇನೆ ಸರ್. ನನ್ನ ಮೊದಲ ಪ್ರಶ್ನೆ, ಸಾಮಾನ್ಯವಾಗಿ ಕೆಲವು ಜನರು ಮಾತನಾಡ್ತಿರುವಂತಹ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದಿರಿ ನಮ್ಮ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ. ಆದರೆ ಈ ಕ್ಷೇತ್ರ ತಮಗೆ ಬೇಕಿತ್ತ, ತಮ್ಮ ಸಾಧನೆಯೇ ಸಾಕಿತ್ತು, ಈ ಕ್ಷೇತ್ರಕ್ಕೆ ಬರುವಂತಹ ಅಗತ್ಯ ಇತ್ತ ಸಿ.ಎನ್. ಮಂಜುನಾಥ್ ಅನ್ನುವಂಥ ಒಂದು ಟಾಕ್ ಇದೆ ಸರ್. ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಅಷ್ಟೇ. ಮತ್ತು ನಾವು ಸುದೀರ್ಘ ಈ ಹೃದ್ರೋಗ ಕ್ಷೇತ್ರದಲ್ಲಿ ಸೇವೆ ಮಾಡಿದ, ಅದು ಸಮಾಜ ಸೇವೆನೇ. ಈಗ ನಾನು ರಾಜಕೀಯಕ್ಕೆ ಬರ್ತಾ ಇರೋದು ರಾಜಕೀಯ ಮಾಡೋಕ್ಕಲ್ಲ. ನಾನು ರಾಜಕಾರಣಿ ಆಗಲಿಕ್ಕೆ ನನಗೇನು ಇಷ್ಟ ಇಲ್ಲ, ನಾನು ರಾಷ್ಟ್ರಕಾರಣಿ ಆಗಬೇಕು ಅನ್ನೋದೇ ನನ್ನ ಚಿಂತನೆ. ತಮ್ಮ ಸೇವೆ ಮತದಾರರಿಗೆ ರೀಚ್ ಆಗಿದೆ ಅಂತ ಅನಿಸುತ್ತಾ ಸರ್? ಯಾಕಂದರೆ ತಳಮಟ್ಟದ ಮತದಾರರು ಕೂಡ ಇನ್ನೂ ರೀಚ್ ಆಗಿಲ್ಲ. ಸಿ.ಎನ್. ಮಂಜುನಾಥ್ ಸ್ವಲ್ಪ ವಿದ್ಯಾವಂತ ಮತದಾರರು ಮಾತ್ರ ಗೊತ್ತಿದ್ದಾರೆ ಅಂತನ್ನುವಂಥದ್ದು, ಹಾಗಾಗಿ ಅವರಿಗೆ ಹಿನ್ನಡೆ ಆಗ್ಬೋದು ಈ ಒಂದು ಚುನಾವಣೆಯಲ್ಲಿ ಅಂತ. ಇವತ್ತು ನಿಜವಾದ ವಿದ್ಯಾವಂತರು ಆದರೆ ಏನು ಡಿಗ್ರಿ ಮಾಡಿರೋರೇ ವಿದ್ಯಾವಂತರಲ್ಲ. ಡಿಗ್ರಿ ಮಾಡದೇ ಇದ್ದವರು, 5ನೇ ಕ್ಲಾಸ್ ಓದಿದ್ದವರು ಪ್ರಜ್ಞಾವಂತರು ಆದರೆ ನಿಜವಾದ ವಿದ್ಯಾವಂತರು. ಇವತ್ತು ಎಷ್ಟು ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ, ತುಂಬ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ತಾಯಂದಿರಾಗ್ಬೋದು, ಅವ್ರು 5ನೇ ಕ್ಲಾಸ್ ಓದಿರ್ಬೋದು, 7ನೇ ಕ್ಲಾಸ್ ಓದಿರ್ಬೋದು, ಸರ್ ನೀವು ನಿಂತಿದ್ದೇ ನಮ್ಮ ಸೌಭಾಗ್ಯ ಅಂತಾರೆ ಅವರು. ನಿಮ್ಮಂಥವ್ರು ಬೇಕಿತ್ತು ಸರ್ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಪದವೀಧರರೆಲ್ಲ ವಿದ್ಯಾವಂತರಲ್ಲ, ಡಿಗ್ರಿ ಮಾಡಿದವರೆಲ್ಲ ವಿದ್ಯಾವಂತರಲ್ಲ, ತಿಳುವಳಿಕೆ ಇರೋರು ನಿಜವಾದ ವಿದ್ಯಾವಂತರು. ಇವನ್ 3ನೇ ಕ್ಲಾಸ್ ಓದಿರ್ಬೋದು, ತಿಳುವಳಿಕೆ ಇದ್ದರೆ ಅವರು ವಿದ್ಯಾವಂತರು. ಈಗ ಗೆಲ್ಲುವಂಥ ವಿಶ್ವಾಸ ತಮಗೆ ಇದೆಯಾ ಸರ್? ಇದ್ದರೆ ಯಾವ ಆಧಾರದ ಮೇಲೆ ಹೇಳ್ತೀನಿ? ನನ್ನ ನಗುವಿನ ಆಧಾರದ ಮೇಲೆ ಹೇಳ್ತೀನಿ. ಬಂದು ಸರ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ವಿಶ್ವಾಸದ ನುಡಿಗಳು. 100% ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ, ಪ್ರಜ್ಞಾವಂತ ಮತದಾರರು ನನ್ನನ್ನು ಗೆಲ್ಲಿಸ್ತಾರೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮಹದೇವಸ್ವಾಮಿ ಕುಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ.